ಸರ್ ರಿಂಗ್ ಆಗ್ತಿದೆ. ಹಾ ಕೊಡ್ರಿ. ಹಲೋ, ಹೇಳಿ ಸರ್. ಏನ್ ಹೇಳ್ತಿದ್ದೀರಾ? ನೋಡ್ಕೊಂಡು ಫೋನ್ ಮಾಡ್ಬೇಕು ತಾನೆ. ರಾಂಗ್ ನಂಬರ್. ಹಲೋ ಹಲೋ, ಭಾಮಿನಿ ಅವರಾ? ಹೌದು, ನೀವ್ಯಾರು? ಹಾ, ನಾನು ಇನ್ಸ್ಪೆಕ್ಟರ್ ಪ್ರಸಾದ್ ಮಾತಾಡ್ತಿದ್ದೀನಮ್ಮ. ಸಿದ್ಧಾರ್ಥ, ಸಾಧನಾ, ಸುಕೃತ. ನಿಮ್ ಮನೇಲಿ ಯಾರ್ಯಾರು ಇದ್ದೀರಮ್ಮ? ನನ್ನ ಹೆಸರು ಭಾಮಿನಿ ಅಂತ. ನನ್ನ ಯಜಮಾನ್ರಿಲ್ಲ. ನನ್ನ ಹಿರಿಮಗ ಯಾರು? ಸಿದ್ಧಾರ್ಥ್ ಅಂತ. ನನ್ನ ಕಿರಿಮಗನ ಹೆಸರು ಸುಶಾಂತ್. ನನಗೊಬ್ಳು ಹೆಣ್ಮಗಳಿದ್ದಾಳೆ. ಹಾ ಸರಿ ಸರಿ, ಇಷ್ಟು ಸಾಕಮ್ಮ. ಸುಶಾಂತ್ ಅಂತ ಹೆಸರು ಹೇಳಿದ್ರಲ್ಲ, ಅಷ್ಟು ಸಾಕು. ನಿಮ್ ಹಿರಿ ಮಗನ್ ಮದ್ವೆ ಆಗಿದ್ಯಾ? ಆಗಿದೆ ಸರ್. ಅವ್ರ ಹೆಂಡತಿ ಹೆಸರೇನಮ್ಮ? ನನ್ನ ಹಿರಿ ಸೊಸೆ ಹೆಸರು ಸಾಧನಾ ಅಂತ. ಅವಳಿಗೊಬ್ಳು ಹೆಣ್ಮಗಳಿದ್ದಾಳೆ, ವರ್ಷ ಅಂತ. ಅಮ್ಮ, ನಾನ್ ಮದ್ವೆ ಆಗಿದ್ಯಾ ಅಂತ ಕೇಳ್ದೆ ಅಷ್ಟೇ, ಮಕ್ಳಿದಾರ ಅಂತ ನಾನು ಕೇಳಲಿಲ್ಲ. ಇರ್ಲಿ, ನಿಮ್ ಎರಡನೇ ಮಗನ ಮದ್ವೆ ಆಗಿದ್ಯಾ ಅಮ್ಮ? ಆಗಿದೆ ಸರ್. ಅವ್ರ ಹೆಂಡತಿ ಹೆಸರು? ಶಾಂತಿ ಅಂತ. ಶಾಂತಿನೇ. ಇವತ್ತಲ್ಲ, ಶಾಂತಿ ನಿವಾಸ ಇರೋವರೆಗೂ ಆ ಮನೆ ಸೊಸೆ ಶಾಂತಿನೇ ಹೊರತು ಮಂತ್ರ ಆಗೋದಿಕ್ಕಾಗೋದಿಲ್ಲ. ಒಂದ್ ವೇಳೆ ಮಂತ್ರನೇ ಸೊಸೆ ಅಂತ ಅನ್ಕೊಂಡ್ರು, ಅವಳು ಸುಶಾಂತ್ಗೆ ಎರಡನೇ ಹೆಂಡತಿ ಅಷ್ಟೆ. ಸೊಸೆ ಅಂತ ಯಾರು ಅವಳನ್ನ ಒಪ್ಕೊಳ್ಳೋದಿಲ್ಲ. ಈ ವಿಷಯ ಅವಳಿಗೂ ಗೊತ್ತಿರುತ್ತೆ. ಅದೇ ಭಯ ಅವಳಿಗೆ ಖಂಡಿತ ಕಾಡ್ತಿರುತ್ತೆ. ಹಾಗಾಗಿ ಅವಳು ನೆಮ್ಮದಿಯಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಏನಮ್ಮ ನಿಮ್ ಹೆಸರು? ಮಂತ್ರ. ನಿಮ್ಮನೇಲಿ ನೋಡಿದ್ರೆ ಸುಶಾಂತ್ ವೈಫು ಶಾಂತಿ ಅಂತ ಹೇಳ್ತಿದಾರಲ್ಲಮ್ಮ. ನೀನ್ ನೋಡಿದ್ರೆ ಮಂತ್ರ ಅಂತ ಹೇಳ್ತಿದ್ಯಲ್ಲ. ಹಾಗಿದ್ರೆ ನಿಮ್ದು ಸೆಟಪೇ ತಾನೆ? ಸರ್, ಶಾಂತಿ ಅನ್ನೋಳು ನನ್ನ ಮೊದಲನೇ ಹೆಂಡತಿ ಸರ್. ಇವಳು ನನ್ನ ಎರಡನೇ ಹೆಂಡತಿ. ಓಹೋ, ಸೆಕೆಂಡ್ ಮ್ಯಾರೇಜಾ? ಅಮ್ಮ, ಅಲ್ಲಿ ಶಾಂತಿ ಅಂತ ನಿಮ್ ಸೊಸೆ ಇದ್ದಾರಲ್ಲ, ಅವ್ರಿಗೆ ಫೋನ್ ಕೊಡಿ. ಸರ್, ಏನ್ ವಿಷಯ ಅಂತ ಹೇಳಿ ಸರ್. ಈ ತರ ನೀವು ಕೇಳಿದನ್ನೇ ಮತ್ತೆ ಮತ್ತೆ ಕೇಳ್ತಾ ಇದ್ರೆ ನಾನು ಏನು ಅಂತ ಹೇಳಿ? ಪೊಲೀಸ್ ಸ್ಟೇಷನ್ ಇಂದ ಅಂತೀರಾ, ಯಾಕೆ ಅಂತ ಹೇಳ್ತಾ ಇಲ್ಲ. ಕೇಳಿದ ಪ್ರಶ್ನೆಗಳನ್ನೇ ಕೇಳ್ತಾ ಇದ್ದೀರಾ. ನಾನು ಏನು ಅಂತ ಉತ್ತರ ಕೊಡ್ಲಿ? ಅಮ್ಮ, ನಾನು ಪೊಲೀಸೇ ಮಾತಾಡ್ತಿದ್ದೀನಿ. ನಿಮ್ ಸೊಸೆ ಶಾಂತಿ ಅವ್ರಿಗೆ ಫೋನ್ ಕೊಡಿ. ಸರ್, ಶಾಂತಿ ಹತ್ರ ಫೋನ್ ಕೊಡಕ್ ಆಗಲ್ಲ ಸರ್. ಹಾಗಿದ್ರೆ ನಿಮ್ ಮಗನ ಅರೆಸ್ಟ್ ಮಾಡ್ತೀವಿ, ಓಕೆನಾ? ಸರ್, ಅರೆಸ್ಟು ಅಂತಿದ್ದೀರಾ? ನನ್ನ ಮಗ ಅಂತ ತಪ್ಪೇನ್ ಮಾಡಿದ್ದಾನೆ ಸರ್? ನೋಡಿ, ನಮ್ಮ ಹತ್ರ ಎಲ್ಲ ವಾದ ಮಾಡಬೇಡಿ. ನೀವು ಮೊದಲು ಅವ್ರಿಗೆ ಫೋನ್ ಕೊಡಿ. ಸರ್, ನಾನು ಶಾಂತಿಗೆ ಫೋನ್ ಕೊಡಲ್ಲ ಅಂದ್ರೆ ನನ್ನ ಮಗನ ಅರೆಸ್ಟ್ ಮಾಡೋದಕ್ಕೂ ಅದಕ್ಕೂ ಏನ್ ಸಂಬಂಧ ಸರ್? ನಾನು ಇಷ್ಟು ಹೇಳಿದ್ರು ನೀವು ಫೋನ್ ಕೊಡಕ್ ಆಗಲ್ಲ ಅಂದ್ರೆ ಏನಮ್ಮ ಅರ್ಥ? ಸರ್, ಸತ್ತು ಹೋಗಿರೋರಿಗೆ ಫೋನ್ ಹೇಗೆ ಕೊಡಕ್ಕಾಗತ್ತೆ ಸರ್? ಓಹ್ ಸಾರಿ, ಶಾಂತಿ ಅನ್ನೋರು ಸತ್ತು ಹೋಗಿದಾರಾ? ಹೌದು ಸರ್, ಅವಳು ಸತ್ತು ಹೋಗಿ ಹತ್ತತ್ರ 1 ವರ್ಷ ಆಗ್ತಾ ಬಂತು. ಹಾಗಿದ್ರೆ ನಿಮ್ ಮಗನ್ಗೆ ಎರಡನೇ ಮದುವೆ ಮಾಡಿದೀರಾ? ಹೌದು ಸರ್, ಎರಡನೇ ಮದ್ವೆ ಮಾಡಾಯ್ತು. ನನ್ನ ಎರಡನೇ ಕಿರಿ ಸೊಸೆ ಹೆಸರು ಮಂತ್ರ ಅಂತ. ಚಿನ್ನು, ಈ ಪಾಪ ಮಾಡ್ದೋರು, ಮೋಸ ಮಾಡ್ದೋರು, ಜೀವನದಲ್ಲಿ ತುಂಬಾ ನೊಂದಿರೋರು ತಮ್ಮ ಮನಃಶಾಂತಿಗೋಸ್ಕರ, ನೆಮ್ಮದಿಗೋಸ್ಕರ
ಯಾವ್ದೋ ತೀರ್ಥ ಸ್ಥಳಕ್ಕೋ ದೇವಸ್ಥಾನಕ್ಕೋ ಹೋಗ್ತಾರಲ್ಲ ಆ ಥರ ಎಲ್ಲಾದ್ರೂ ಹೋಗಿರ್ಬೋದಾ ಅಂತ ನನಗೊಂದು ಚಿಕ್ಕ ಡೌಟು. ನೀನ್ ಸರಿಯಾಗಿ ಹೇಳಿದೆ ಶಾಂತಿ. ಗಾದೆನೇ ಇಲ್ವಾ, ಪಾಪಿ ಸಮುದ್ರಕ್ಕೆ ಹೋದ್ರು ಮೊಣಕಾಲುದ್ದ ನೀರು ಅಂತ. ನನಗ ಕತೆ ಗೊತ್ತು. ಪಾಪಿ ಒಬ್ಳೆ ಹೋಗಿದ್ದಿದ್ರೆ ಆ ಗಾದೆ ಸುಳ್ಳಾಗ್ತಿತ್ತು. ಆದ್ರೆ ಜೊತೆಲಿ ಸುಶಾಂತ್ ಬೇರೆ ಹೋಗಿದಾರಲ್ಲ. ಅಂದ್ರೆ ಸುಶಾಂತ್ ಅವರು ಪುಣ್ಯಾತ್ಮರು ಅಂತ ಹೇಳ್ತಾ ಇದೀಯಾ ನೀನು? ಹಾಗಂತ ನಾನು ಹೇಳ್ತಿಲ್ಲ, ಆದ್ರೆ ಅವ್ರ ಜೊತೆ ಪುಣ್ಯ ಅಂತೂ ಇದೆ. ನಮ್ಮ ಮಾವ ಎಷ್ಟು ಮಾಡಿರೋಂಥ ಪುಣ್ಯ ಇದೆ. ಸರಿಮಾ, ನಾನ್ ನಿಮ್ ಹತ್ರ ಆಮೇಲೆ ಮಾತಾಡ್ತೀನಿ. ಸರ್, ನೀವ್ ಯಾಕೆ ಫೋನ್ ಮಾಡಿದ್ರಿ? ಇಷ್ಟೆಲ್ಲ ಯಾಕೆ ಕೇಳಿದ್ರಿ? ಏನಾಗಿದೆ ಹೇಳಿ ಸರ್. ಅಮ್ಮ, ನೀವೇನು ಗಾಬರಿ ಆಗ್ಬೇಡಿಮ್ಮ, ಅವ್ರಿಗೇನು ಆಗೋದಿಲ್ಲ. ಅಮ್ಮ ಆ, ಇಲ್ಲಿ ಕೊಡಮ್ಮ, ಇಲ್ಲ ನಾನು ಮಾತಾಡ್ತೀನಿ. ಹಲೋ ಸರ್, ಸರ್, ಹಲೋ. ಏನಂತಮ್ಮ, ಯಾರು ಫೋನ್ ಮಾಡಿದ್ರು? ಯಾಕೆ ನಿನ್ನ ಹತ್ರ ಇಷ್ಟೊಂದು ಡೀಟೇಲ್ಸ್ ಕೇಳಿದ್ರು? ಸುಶಾಂತ್ಗೆ ಏನಾಯ್ತಂತೆ? ಮಂತ್ರ ಎಲ್ಲೋದ್ಲು? ಗೊತ್ತಿಲ್ಲ ಕಣೋ. ಫೋನ್ ಮಾಡಿದ್ರು, ನಾನ್ ಇನ್ಸ್ಪೆಕ್ಟ್ರು ಮಾತಾಡ್ತಾ ಇದ್ದೀನಿ ಅಂತಂದ್ರು. ಯಾಕೆ ಅಂತಾನೂ ಹೇಳಿಲ್ಲ, ನನ್ಗೆ ಅರ್ಥನೂ ಆಗ್ಲಿಲ್ಲ. ಅಮ್ಮ ಕೊಡು. ಲಾಕ್ ಓಪನ್ ಮಾಡ್ಕೊಡು. ಈಗ ನೀವಿಬ್ರು ಗಂಡ ಹೆಂಡತಿ ಅಂತ ಕನ್ಫರ್ಮ್ ಆಯ್ತು. ಯಾವುದಕ್ಕೂ ಒಂದು ಡೀಟೇಲ್ಸ್ ಎಲ್ಲ ಬರ್ಕೊಡಿ ನಮಗೆ. ನಾವಿಬ್ರು ಗಂಡ ಹೆಂಡತಿ ಅಂತ ಬರೆದು ಸೈನ್ ಮಾಡ್ಕೊಡಿ. ರೀ PC, ಅಲ್ಲಿರೋ ಲೆಡ್ಜರ್ ಬುಕ್ ತಗೊಂಡ್ ಬನ್ನಿ. ಓಕೆ ಸರ್. ಚಿನ್ನು, ನಿನಗೆ ಗೊತ್ತಾ, ಮದ್ವೆ ಆಗಿ ಆ ಮನೆ ಕಾಲಿಟ್ಟಾಗ ದೇವರ ಮನೇಲಿ ದೀಪ ಹಚ್ಚಿ ನೇರವಾಗಿ ಬಂದು ನಾನು ಅವ್ರ ಕಾಲಿಗೆ ಬಿದ್ದಿದ್ದು. ಅವ್ರಿಗೆ ಮಾತು ಕೊಟ್ಟಿದ್ದೀನಿ ಚಿನ್ನು, ನಾನು ನನ್ನ ಉಸಿರಿರೋ ತನಕ ಶಾಂತಿ ನಿವಾಸದವ್ರನ್ನ ಕಾಪಾಡ್ತೀನಿ ಅಂತ. ಮಾವ, ನನ್ನಿಂದ ನನ್ನ ಕುಟುಂಬಕ್ಕೆ ಯಾವುದೇ ರೀತಿಲಿ ತೊಂದರೆ ಆಗದೆ ಸದಾಕಾಲ ಅವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳೋ ಶಕ್ತಿ ಕೊಡಿ ಮಾವ. ಅವ್ರನ್ನೆಲ್ಲ ನೀನ್ ಚೆನ್ನಾಗಿ ನೋಡ್ಕೋತೀಯ ಅನ್ನೋ ಭರವಸೆ ನನಗೆ ಸದಾ ಕಾಲ ಇರುತ್ತಮ್ಮ. ಅದಿರ್ಲಿ, ನೀನು ನಿನಗೆ ಅಂತ ಏನು ಬಯಸೋದಿಲ್ವಾ? ನನ್ನ ಕುಟುಂಬನೇ ನನ್ನ ಪ್ರಪಂಚ. ಅವ್ರು ಚೆನ್ನಾಗಿದ್ರೆ ನಾನ್ ಚೆನ್ನಾಗಿರ್ತೀನಿ ಮಾವ. ಕಾಪಾಡ್ಬೇಕಲ್ವಾ?